ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MIS ಮಲ್ಲಪ್ಪ ಜೋರ್ದಾರ್. ಆತ್ಮೀಯರೇ, ಕುನಾಲ್ ಕಾಮ್ರಾ ಯಾರ ಹೆಸರು ಕೇಳಿಲ್ಲ ಇವ್ರ ಬಗ್ಗೆ. ಒಳ್ಳೆಯ ಹಾಸ್ಯ ವಿಮರ್ಶಕ, ಹಾಸ್ಯಗಾರ, ಕಾಮಿಡಿಯನ್, ಜೊತೆಗೆ ಜ್ವಲಂತ ಸಮಸ್ಯೆಗಳ ಬಗ್ಗೆ ತನ್ನದೇ ಆದ ದೃಷ್ಟಿಕೋನದ ವಿಮರ್ಶೆ, ಟೀಕೆ, ಟಿಪ್ಪಣಿ ಮಾಡುವಂಥದ್ದು, ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಸರಿಯಾಗಿ ಬೆಳೆಸ್ಕೊಂಡಂಥ ಭಾರತದ ಕೆಲವು ವಿಮರ್ಶಕರಲ್ಲಿ, ಟೀಕಾಕಾರರಲ್ಲಿ ಒಬ್ಬ ಕುನಾಲ್ ಕಾಮ್ರಾ ಮಾತಾಡ್ತಾರೆ ಅಂದರೆ ಸಾಕು, ಎಲ್ಲರೂ ಹುರುಪಿನದೇನೋ ಮಾತಾಡ್ತಾರೆ, ಹೊಸ ವ್ಯಾಖ್ಯಾನ ಮಾಡ್ತಾರೆ, ಹೊಸ ದೃಷ್ಟಿಯಿಂದ ಹೇಳ್ತಾರೆ ಅನ್ನುವಂಥ ಒಂದು ದೃಷ್ಟಿಕೋನ. ಜೊತೆಗೆ ಯಾರನ್ನೂ, ಅದರಲ್ಲೂ ಆಡಳಿತದಲ್ಲಿರುವಂಥ ಯಾರನ್ನೂ ಬಿಡದ, ಅವರ ದೋಷಗಳನ್ನು ಹೇಳುವ, ಸತ್ಯದ ನೆಲೆಗಟ್ಟಿನಲ್ಲಿ ಹೇಳುವ, ವ್ಯಂಗ್ಯ ಮಾಡುವ ಒಂದು ವೈಶಿಷ್ಟ್ಯ ಇವರ ಒಂದು ನಾಲಿಗೆ ಮೇಲಿದೆ ಅಂದರೂ ಅಡ್ಡಿಯಿಲ್ಲ. ಭಾಳ ಬುದ್ಧಿವಂತರು, ಒಳ್ಳೆಯ ಕಲಾವಿದರು, ಸಡನ್ನಾಗಿ ಆನ್ ದ ಸ್ಪಾಟ್ ಆಶು ಕಾಮಿಡಿಯನ್ ಅಂತ ಆಶು ಕವಿ ಇದ್ದಂಗೆ ಇವರು. ಇಂಥವ್ರಿಗೆ ಇತ್ತೀಚೆಗೆ ಏನಾಯಿತಪ್ಪ ಅಂದ್ರೆ ಒಂದು ಸಭೆಯಲ್ಲೇ ವಿಶೇಷವಾಗಿ ಏನಪ್ಪ ಅಂತಂದ್ರೆ ಈ ಕುನಾಲ್ ಕಾಮ್ರಾ ಅವರು ಹ್ಯಾಬಿಟ್ಯಾಟ್ ಸ್ಟುಡಿಯೋದಲ್ಲೇ ಏನಪ್ಪ ಅಂದ್ರೆ ಒಂದು ಕಾರ್ಯಕ್ರಮ ಮಾಡಿದರು. ಅದರಲ್ಲೇ ನಮ್ಮ ಶಿಂದೆ, ಏಕನಾಥ್ ಶಿಂದೆ, ಮೊದಲು ಶಿವಸೇನೆಯಲ್ಲಿದ್ದ ಶಿಂದೆ, ನಮ್ಮ ಏನಪ್ಪ ಅಂದ್ರೆ ಠಾಕ್ರೆ ಅವರ, ಭಾಳ ಠಾಕ್ರೆ ಅವರ ಏನಂತೀರಿ ನೀವು, ಮಗ. ಯಾವ ದೃಷ್ಟಿಯಿಂದ? ಈ ಪಕ್ಷದ ದೃಷ್ಟಿಯಿಂದ, ವಿಚಾರ ದೃಷ್ಟಿಯಿಂದ. ಈ ಶಿಂದೆ ನಂತರದಲ್ಲಿ ಏನಾಯಿತು, ಇತಿಹಾಸ ನೀವೆಲ್ಲ ನೋಡಿದ್ದೀರಿ. ಉದ್ಧವ್ ಠಾಕ್ರೆಗೆ ಇವರಿಗೆ ಬಂದು ಪಾರ್ಟಿ ಹೊಡೆದು ತಾವು ಈ ಒಂದು BJP ಜೊತೆಗೆ ಹೋಗಿ ಅಲ್ಲೇ ಮುಖ್ಯಮಂತ್ರಿಯಾಗಿ, ಇಲ್ಲಿಯ ಇವರ ತಮ್ಮ ಮೂಲ ಠಾಕ್ರೆಯವರ, ಬಾಳಾಸಾಹೇಬ್ ಠಾಕ್ರೆ ಅವರ ಮಗ ಉದ್ಧವ್ ಠಾಕ್ರೆ ಪಕ್ಷದಿಂದ ಅನೇಕ ಜನರನ್ನು ಹಾರಿಸಿಕೊಂಡು ಹೋಗಿ ಪಾರ್ಟಿ ಹೊಡೆದ. ಆ ಪಾರ್ಟಿ ಹೆಸರನ್ನು ತಾವು ತಗೊಂಡು ನಾವು ನಿಜವಾದ ಪಾಟಿದಾರರ ಹೇಳ್ಕೊಂಡು ಇಲ್ಲಿಯ ಅನೇಕ ತಮ್ಮ ಮಿತ್ರ ಪಕ್ಷಗಳ ಸಾಯಿ ತೆಗೆದುಕೊಂಡು ಏನೇನು ಮಾಡಿದ್ರು ಅನ್ನೋ ದೊಡ್ಡ ಇತಿಹಾಸ ಅದ. ಅದ್ರ ಮೇಲೆ ಇವ್ರು ಕಾಮಿಡಿ ಮಾಡಿದ್ದಾರೆ. ಕುನಾಲ್ ಕಾಮ್ರಾ ಹೇಳುವಲ್ಲಿ ಒಂದಿಷ್ಟೆಲ್ಲೋ ತಪ್ಪೋ ಅಥವಾ ಸರಿನೋ ವಂಚಕ ಅಂತ ಬಳಸಿದ್ದಾರೆ. ಹೌದು, ಉದ್ಧವ್ ಠಾಕ್ರೆ ದೃಷ್ಟಿಯಲ್ಲಿ ಇವರು ವಂಚಕರು, ಪಾರ್ಟಿಯನ್ನು ಹೊಡೆದ್ರು, ಮೋಸ ಮಾಡಿದ್ರು, ಜನಕ್ಕೆ ಸುಳ್ಳು ಹೇಳಿದರು, ಅಧಿಕಾರಿ ಸುಳ್ಳು ಮಾಡ್ಕೊಂಡು ಅನ್ನೋದು ಇವೆಲ್ಲ ಗುರುತಾಗುವಂಥ ವಿಷಯ. ವಂಚಕನ್ನು ಶಬ್ದ ಮಾತಾಡಿದರು, ಟೀಕೆ ಮಾಡಿದರು, ವಿಮರ್ಶೆ ಮಾಡಿದರು. ಆ ನಡೆದ ಘಟನೆಗಳ ಮೇಲೆ ವಿಮರ್ಶೆ ಮಾಡಿದರು, ಸತ್ಯದ ನೆಲೆಗಟ್ಟಿನ ಮೇಲೆ ವಿಮರ್ಶೆ ಮಾಡಿದರು. ಸತ್ಯದ ನೆಲೆಗಟ್ಟಿನ ಮೇಲೆ ವಿಮರ್ಶೆ ಮಾಡೋದು, ಹೇಳೋದು ತಪ್ಪ. ಈ ರಾಜಕಾರಣಿಗಳೇನು ಡಿಕ್ಟೇಟರ ಅಥವಾ ಸರ್ವಾಧಿಕಾರಿನ, ಇವರೆಲ್ಲ ತೆಗೆದುಕೊಂಡು ನಿರ್ಧಾರ ಎಲ್ಲ ಸರಿನಾ ಅನ್ನೋದು ಇಲ್ಲಿ ಮೊದಲನೇ ಪ್ರಶ್ನೆ ಅದ. ಅದಕ್ಕೆ ನಮ್ಮ ಸಂವಿಧಾನ ನಮಗೊಂದು ಹಕ್ಕು ಕೊಟ್ಟದ, ಮಾತಾಡೋ ಹಕ್ಕು ಕೊಟ್ಟದ. ಹಾಗಾದರೆ ಏನಾದ್ರು ಅಪಮಾನ ಮಾಡಬೇಕು